ನಾನು ನಾನು ಎಸ್ ಕೆ ಮಂಜುನಾಥ್ ಅಂತ, ಸಾಣೇನಹಳ್ಳಿ ಗ್ರಾಮ, ಬೇಲೂರು ತಾಲೂಕು, ಹಳೇಬೀಡು ಹೋಬಳಿ. ನಾನು ಗಗನ ರಘುಗೆ ಮಾವ, ಗಗನನ ತಂದೆ, ಗಗನನ ತಂದೆ. ಈ ವಿಚಾರ ಹೇಳ್ಬೇಕು ಅಂದ್ರೆ, ಅವನು ನನ್ನ ಮಗಳು ಹೆಚ್ಚು ಕಮ್ಮಿಯ SLC ಓದಿ 82% ಪರ್ಸೆಂಟೇಜ್ ತೆಗೆದಿದ್ಲು. ಪರ್ಸೆಂಟೇಜ್ ತೆಗೆದು ನಾನು ಕಷ್ಟ ಬಿದ್ದು ಡಿಪ್ಲೊಮೊ ಸೇರಿಸಿ, ಮೆರಿಟ್ ಮೇಲೆ ಬಂದಿದ್ದು 3 ಸೀಟ್ ಸಿಕ್ಕಿತ್ತು. ಡಿಪ್ಲೊಮೊ ಸೇರಿಸಿದ್ದೆ. ಡಿಪ್ಲೊಮೊ ಸೇರಿಸಿ 1.5 ವರ್ಷ ಆಯ್ತು. ಎರಡು ಇದ್ರಲ್ಲಿ ಓದ್ತಾ ಇದ್ಲು. ಎರಡನೇ ವರ್ಷದಲ್ಲಿ ಓದ್ತಾ ಇದ್ಲು. ಅಷ್ಟೊತ್ತಿಗೆ ಅವರ ಇವರು ನಮಗೆ ಸೋದರ ಮಾವನ ಮಗ. ಅವನು ನಮಗೆ ನಮ್ಮ ಮಾವದಿಗೆ ಆಗ್ಲಿ ಯಾವುದೇ ತರದ ಇದುವರೆಗೂ ಒಂದೇ ಒಂದು ಜಗಳ ಆಗಲಿ, ಕಿತ್ತಾಟ ಆಗಲಿ, ತೀರ ದ್ವೇಷ ಭಾಷಣ ಆಗ್ಲಿ, ಒಂದೇ ಒಂದು ಅಪಸ್ವರದ ಮಾತು ನಾವು ಯಾರು ಆಡಿಲ್ಲ. ನಮ್ಮವರ ಮಧ್ಯೆ ಬಂದಿರ್ತವೆ, ಆದ್ರೂ ಸ್ವಲ್ಪ ಮುನ್ಸ್ಕೊಂಡ್ರು ನಾವು ಈ ತರ ನೀನ್ ಕೆಟ್ಟವನು ಅಂತ ನಮ್ಮ ಜೀವನದಲ್ಲೇ ನಾವು ಅಂದಿಲ್ಲ. ಅದೇ ತರಕ್ ಬರ್ತಾನೆ ಅಂತೇಳಿ ಇವನು ಅಲ್ಲಿ ವೈಯಕ್ತಿಕವಾಗಿ ಅವನ ಮನಸ್ಸಲ್ಲಿ ನನ್ನ ಮಗಳನ್ನ ಇಷ್ಟಪಟ್ಕೊಬಿಟ್ಟಾನೆ. ಇನ್ನು ಅವಳಿಗೆ 18 ವರ್ಷ ತುಂಬಿರ್ಲಿಲ್ಲ. ಇಲ್ಲಿ ಒಂದ್ ದಿವಸ ಮದುವೆ ಪ್ರಸ್ತಾಪ ಇಟ್ಟಾಗ ನಾನು ಇಲ್ಲ ಕಣಪ್ಪ, ಇನ್ನು ಅವಳಿಗೆ 18 ವರ್ಷ ತುಂಬಿಲ್ಲ, ಡಿಪ್ಲೊಮಾ ಓದ್ತಾ ಇದ್ದಾಳೆ, ಇನ್ನು 1.5 ವರ್ಷದ್ದು, ಇನ್ನು ಡಿಪ್ಲೊಮಾ ಮುಗಿಲಿ ನೋಡೋಣ. ನಾನು ಸುಮ್ನೆ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೆ. ಅಷ್ಟೊಳಗೆ ಬಂತು ನಮಗೆ ದೂರ ಅವ್ರ ಮನೆಯವರು, ಅವ್ರ ಅತ್ತಿರ ಆಗ್ಲಿ, ಅವ್ರ ಅಮ್ಮನ ಆಗ್ಲಿ, ಅವರ ಅಪ್ಪನ ಆಗ್ಲಿ ಒಪ್ಪಿಲ್ಲ, ಈ ಮದುವೆ ಒಪ್ಪಿಲ್ಲ ಅಂತೇಳಿ. ನಾನು ಆಗ ರಘುಗೆ ಖಂಡಿತವಾಗೂ ಹೇಳ್ದೆ, ಬೇಡ ಮಗನೇ, ನಿಮ್ ಮನೆಯವ್ರಿಗೆ ಇಷ್ಟ ಇಲ್ವಂತೆ, ಇಷ್ಟ ಇಲ್ಲದೇನು ನೀನ್ ತರಕ್ ಬರ್ಬೇಡ, ಖಂಡಿತವಾಗೂ ಹೇಳ್ದೆ. ಆದ್ರೂ ಆಗೋಷ್ಟು ದಿವಸ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದ, ಅದು ಯಾಕೋ ಬಿಟ್ಟಿದ್ದ ಸುದ್ದಿ. ನಾನು ಸುಮ್ಮನಿದ್ದೆ. ಆಮೇಲೆ ನನ್ನ ಮಗಳನ್ನ ಹಂಗೂ ಒಂದ್ಸರಿ ಕೇಳಿದೆ, ಏನವ ಅಂತೇಳಿ. ಅಪ್ಪ ನಿನ್ ಪಾದಾಣ ಇಲ್ಕಣಪ್ಪ, ನಾನಂತೂ ಮೆಚ್ಕೊಂಡಿಲ್ಲ, ನೀನ್ ಯಾರಿಗೆ ಕೊಟ್ರು ನಾನು ಮದುವೆ ಸಿದ್ಧ ಅಂತ ಹೇಳಿದ್ಲು. ಅಲ್ಲಿ ಇನ್ನು ಓದ್ತಲೇ ಇದ್ಲಲ್ಲೇ, ಅಲ್ಲಿ ಇದು ಡಿಪ್ಲೊಮಾ ಕಾಲೇಜಲ್ಲಿ, ಪ್ರೈವೇಟ್ ಇದು ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಇವನಿಗೆ ಫೋನ್ ಮಾಡೋದು ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ಟಿದ್ದಾನೆ ಆಗ್ಲೇ ಪ್ರೆಸೆಂಟ್ ಅಲ್ಲಿ. ಒಂದ್ ದಿವಸ ಏನ್ ಮಾಡಿದಾಳೆ ನನ್ನ ಮಗಳು, ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಾರಲ್ಲ ಅಂತಲ್ಲಿ ಎಕ್ಸಾಮ್ ಟೈಮ್ ಅಂತ ಹೇಳ್ಬಿಟ್ಟು ಫೋನ್ ಬ್ಲಾಕ್ ಲಿಸ್ಟಿಗೆ ಹಾಕಿದ್ಲು. ಬ್ಲಾಕ್ ಲಿಸ್ಟಿಗೆ ಹಾಕಿನ ನನಗೆ ಹಿಂಸೆ ಕೊಟ್ಟ ಹಿಂಸೆ ಹಿಂಗ್ ಕೊಡ್ಲಿಲ್ಲ. ಅಷ್ಟೊಳಗೆ ನಮ್ಮದು ಸಂಸಾರದಾಗ ಅವನು ಸ್ವಲ್ಪ ವಿಂಗಲ್ ಆಗ್ಬಿಟ್ಟಿದ್ದ. ಅವಳನ್ನೇ ಫ್ರೀ ದುಡ್ಡು ಕೊಟ್ಟು ಒಂದ್ಸರಿ ಟೂರ್ನು ಕಳ್ಸಿದ್ದ ಅವನೇ. ನಾವು ಮಾವನ ಮಗ, ನಮಗೆ ಮದುವೆ ದೃಷ್ಟಿ ಅನ್ನೋದಕ್ಕಿಂತಲೂ ಬಾರಿ ಈ ತೈಸಿ ಚೆನ್ನಾಗಿದ್ದಾನಲ್ಲ ಅನ್ನೋ ದೃಷ್ಟಿ ನಾವು ಸುಮ್ಮನೆ ಇದ್ದೆವು. ಇವನು ಮದುವೆ ಒತ್ತಡ ಪ್ರಪೋಸ್ ಮಾಡಿದಾಗ ನಾವು ಇದ್ದು ಹೇಳಿ ಕಡಾಕಂತ ಕೊಡಕ್ ನಿಮ್ಮ ಅಪ್ಪ ಅಮ್ಮ ಒಪ್ಪದೆ ಇದ್ಮೇಲೆ ಅಂತೇಳಿ. ಮತ್ ಸ್ವಲ್ಪ ದಿವಸಗಳ ಮೇಲೆ ಮತ್ತೆ ನನಗೆ ಪೀಡ್ಸಕ್ ಶುರು ಆಗ್ಬಿಟ್ಟ. ಅವನು ಪೀಡಿಸ್ದ, ಅವ್ರ ಬಾವದೇವರು 1-2 ಜನ ಪೀಡ್ಸಿದ್ರು. ಅವ್ರ ಬಾವ ಒಬ್ರು, ರಘು ಅವ್ರ ಬಾವರು ನನಗೆ ಹೇಳ್ರಿ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ, ಮಾಡ್ಕೊಟ್ರಿ. ರಘುಗೆ ಹೇಳ್ದ, ಇಲ್ಲಪ್ಪ ಮಾಡ್ಕೊಡಕಲ್ಲ ಮಾವ, ನಿನ್ನ ಆಣೆಗಳು ನನ್ನ ಆಣೆಗಳು, ನಿನ್ನ ಮಗಳು ನಾನು ಚೆನ್ನಾಗಿ ನೋಡ್ಕೊಂತೀನಿ ಮಾವ, ಸತ್ಯವಾದ ಮಾತು ಸ್ವಾಮಿ, ಮಾತು ಹೇಳಿ ಭರವಸೆ ಕೊಟ್ಟಿದ್ದ. ನಾನು ಇನ್ನೂ ಅವನಿಗೆ ಇದೊಂದು ಪ್ರಶ್ನೆ, ರೂಮಿಗೆ ಕೊಡ್ಕೈ ಚಪಾಲ್ ಕೊಡೋದು ಅವನಿಗೆ ಕೇಳ್ಬೇಕು ಅಂತಲೇ ಇದ್ದೆ. ಈ ಇನ್ಸಿಡೆಂಟ್ಗಳಾದಾಗ, ಈ ಪಂಚಾಯತ್ಗಳಾದಾಗ ಯಾವಾಗ ನೋಡು ವ್ಯಾಘ್ರ ರೂಪ. ಆಗದಾಯ್ತು, ಮದುವೆ ಮಾಡಿಕೊಟ್ಟು ಅಂದ್ರೆ ನಾವು ಸ್ವಲ್ಪ ಮಧ್ಯಮ ವರ್ಗದವರು, ತೀರಾ ದುಡ್ಡಿನಲ್ಲಿ ನಮಗೂ ತೀರಾ ಅಷ್ಟೊಂದು ನಾವು ಮದುವೆ ಮಾಡೋ ದುಡ್ಡು ಇರ್ಲಿಲ್ಲ. ಅವನು 1 ಲಕ್ಷ ರೂಪಾಯಿ ಕೊಟ್ಟು ಸಹಕಾರ ಮಾಡಿ ಅವನು ಫಸ್ಟ್ ಕೇಳಿದ್ದೇನು, ಮಾವ ಮದುವೆ ಮಾಡ್ತೀನಿ ಅಂದ್ರೆ ನಿನಗೆ ಏನ್ ಬೆಂಬಲ, ಏನ್ ಕೊಡೋ, ಏನೀತ ದುಡ್ಡು ನಿನಗೆ ಅಂದ. ನಾನು ಹೇಳಪ್ಪ, ನೋಡಪ್ಪ ಅಲ್ಲಿ ಒಂದು ಪ್ರೆಸೆಂಟ್ 2 ಚೀಟ್ ಇದಾವೆ, 2 ಲಕ್ಷ ರೂಪಾಯಿ ಈತೆ, ಇನ್ನ ಶಾರ್ಟೇಜು ಅಂದ್ರೆ ನನ್ನ 5-6 ತ್ಯಾಗದ ಮರ ಇದ್ದು, ತ್ಯಾಗದ ಮರ ಮಾರಿ ಮಾಡಕ್ಕೆಂತ ಮಾಡಿದೀನಿ ಅಂತ ನಾನು ಹೇಳಿದೆ. ತ್ಯಾಗದ ಮರ ಮಾಡ್ತೀನಿ ಅಂದಾಗ ಕೊನೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಏನ್ ಹೇಳ್ದ, ಮಾಮ ನೀ ತ್ಯಾಗದ ಮರ ಮಾರಬೇಡ, 1 ಲಕ್ಷ ತ್ಯಾಗದ ಮರ ಹಂಗ ಇರ್ಲಿ ಅಂತ ಹೇಳಿದೆ. ಹೇಳಿ ಸರ್. ಈಗ ಸ್ಟಾರ್ಟ್ ಮಾಡಿದೆ ಬಂದು ಅಲ್ಲಿಗೆ ಬಂದೆ. ಈಗ ಮದುವೆ ಆಯ್ತು, ಮದುವೆ ಆಗಿ 1 ತಿಂಗಳು ಹತ್ತತ್ರ ಆಯ್ತು ಸರ್. ಮದುವೆ 1 ತಿಂಗಳು ಹತ್ತತ್ರ ಆಗೋದು ಅಷ್ಟೊತ್ತಿಗೆಲ್ಲ ಇವನಿಗೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಇತ್ತು. ಚಾಕ್ ತಗೊಂಡು ಹೊಡೆಯೋದು, ಕೈಗೆ ಕುಯ್ಯೋದು, ಈ ತರದ ಹಿಂಸೆ ನನಗೆ ಗೊತ್ತಾದು. ಇದು ಗೊತ್ತಾತಲ್ಲ, ನಾನು ಏನ್ ಮಾಡೋದು, ಹಿಂಗ್ ಮದುವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮಾಡ್ಕೊಂಡಲ್ಲ ಅಂತ ಹೇಳಿ, ಹಂಗಂತ ಹೇಳ್ಬಿಟ್ಟು ನಾನು ಸೀದಾ ಕೆಸ್ಗೋಡಿಗೆ ನಮ್ಮ ಮಾವ್ರ ಹತ್ರಕ್ಕೆ ಬಂದೆ. ಮಾವ ಹಿಂಗ್ ಮಾಡ್ತಾ ಇದ್ದಾನಂತೆ, ಹೊಡಿತಾ ಇದ್ದಾನಂತೆ. ಇವ್ರೇನ್ ಮಾಡೋಕು, ಕರೆದು ಬುದ್ಧಿ ಹೇಳೋದು, ಹೊಡಿಯೋದು ಮಾಡ್ಲಿಲ್ಲ, ಒಂದೇಟು ಹೇಳಿಲ್ಲ, ಒಂದ್ ಮಾತು ಬೈಲಿಲ್ಲ. ಎದ್ದದ ಶಾಸ್ತ್ರ ಕೇಳ್ಕೆ ಬರ್ತೀನಿ ಹೋದ್ರೆ ಬೆಳಿಗ್ಗೆ ಸೇರದ್ದು. ಬೆಳಿಗ್ಗೆ ಶಾಸ್ತ್ರ ಕೇಳ್ಕೆ ಬಂದು ಗಂಡ್ಕೊಟ್ಟು ಸರಿ ಬಂದಿಲ್ವಂತೆ, ಅಷ್ಟೇ ಹೇಳಿದ್ದು. ಗಂಡ್ಕೊಟ್ಟು ಸರಿ ಬಂದಿಲ್ವಂತೆ ಅಂದ್ರೆ ಅವ್ರ ಸಂಸಾರ ಹಿಂಗೆ ಇರ್ಲಿ ಅಂತಲೇನ ಅವ್ರ ಮನೋಭಾವನೆ, ಅಷ್ಟೇ ಸುಮ್ಮನೆ ಆದ್ರು. ಆಮೇಲೆ ಅದಾದ್ಮೇಲೆ ಕೆಲವು ಮಧ್ಯದಲ್ಲಿ ಹೊಡಿತಾ ಇದ್ದಾನೆ ಅನ್ನೋ ಬಂದು ಕೆಲವು ಇನ್ಸಿಡೆಂಟ್ಗಳಿದ್ದು. ಹೇಳ್ರಿ ಅಂದ್ರೆ ಇನ್ನೂ 2-3 ಇನ್ಸಿಡೆಂಟ್ ಇದಾವೆ, ಬೇಕಾದ್ರೆ ಬಾಯ್ಬಿಟ್ಟು ಹೇಳ್ತೀನಿ. ಹೆಂಗೆ ಅಂದ್ರೆ, ಒಂದ್ ದಿವಸ ನನ್ನ ಮಗನ ಮಕ್ಳಿದಾವೆ 2 ಮಕ್ಳು ಅಂದ್ರೆ ಪ್ರಾಣ ನಮಗೂ.
ಬರ್ತವೆ. ಈಗ ನಾನು ಅವಳ ಅಮ್ಮನ ಬಿಟ್ಬೇಕಾದ್ರೆ ನಾನು 3 ತಿಂಗಳು ಸ್ವಲ್ಪ ದಿವಸದಲ್ಲ ನಾನು ಕರ್ಕೊಂಡೋಗಿ ಸುಮಾರು ದಿವಸ ನಾನೇ ಇಟ್ಕೊಂಡು ಕಳ್ಸಿದ್ದೀನಿ. 2 ಮಕ್ಕಳನ್ನು ಅದೇ ತರ ಸಾಕಿದ್ದೀನಿ. ಹಂಗೆ ಕರೆದು ಈಗಲೂ ಬೇಕಾದ್ರೆ ಹಬ್ಬ ಅಂತ ಬರ್ತವೆ. ಆಮೇಲೆ ಏನ್ ಮಾಡಿದ್ದಾರೆ, ಒಂದು ಮೊಬೈಲ್ ಒಂದು ಮಗು ಯಾವ್ದೋ ನೀರೊಳಗೆ ಹಾಕ್ಬಿಟ್ಟಿದೆ. ನೀರೊಳಗೆ ಹಾಕಿದಾಗ ಏನ್ ಮಾಡಿದ್ದಾರೆ, ರಘು ತಗೊಂಡೋಗಿ ಎಂತಿದ್ದಲ್ಲ ಫೋನ್ ರಿಪೇರಿ ಮಾಡಿಸಿ ಬಂದಾನೆ. ರಿಪೇರಿ ಮಾಡಿಸಿ ಬಂದ್ರೆ ಏನಾಯ್ತು, ಅದಕ್ಕಿಂತ ಮೊದಲಾಗಿ ಸ್ವಲ್ಪ ದಿವಸ ಮುಂಚಿತವಾಗಿ ಅವನ ಮೊಬೈಲ್ ಕೆಟ್ಟೋಗಿ 13,000 ಕೊಟ್ಟು ರಿಪೇರಿ ಮಾಡಿಸಿ ಬಂದಿದ್ದಾನೆ. 13,000 ರೂಪಾಯಿ ರಿಪೇರಿ ಮಾಡಿಸ್ಕೊಟ್ರೆ ಇದು ರಿಪೇರಿ ಮಾಡಿಸಿದ್ದ. ಇವ್ರ ಅಪ್ಪಗೆ ತಗೊಂಡು ಫೋನ್ ಮಾಡಿ ಹೇಳಿದ್ದಾನೆ, ಅಪ್ಪ ಇವತ್ತು ಫೋನ್ ಹುಡುಗ ನೀರೊಳಗೆ ಹಾಕಿ ಫೋನ ನೀಗಿ 9,000 ರೂಪಾಯಿ ಖರ್ಚಿಗೆ ತಂದ ಅಂತ ಹೇಳಿ. ಅದಕ್ಕೆ ಅವ್ರ ತಂದೆ ಏನ್ ಅನ್ಬೇಕು ಸ್ವಾಮಿ, ತಂದೆ ಅಂದ್ರೆ ಯಾರು, ನಮ್ಮ ಮಾವನೆಯ. ಇಬ್ರುಗ್ಲೂ ತಟ್ಟೆ ಕೊಟ್ಟು ಅಂಗಡಿ ಮುಂದೆ ಭಿಕ್ಷೆ ಬೇಡ ಕೂರ್ಸು ಅಂತ ಹೇಳಿರು. ಇಬ್ರುಗ್ಲೂ ತಟ್ಟೆ ಕೊಟ್ಟು ಅಂಗಡಿ ಮುಂದೆ ಭಿಕ್ಷೆ ಬೇಡ ಕೂರ್ಸು ಅಂದ್ರು. ಅದು ನನ್ನ ಮಗಳಿಗೆ ಹಿಂಸೆ ಆಯ್ತು, ಮಾನಸಿಕ ಒಂದು ನೋವು ಆಯ್ತು. ಇದನ್ನ ಪ್ರಶ್ನೆ ಮಾಡಿ ಹಿಂಗ್ ಮಾಡಿರಲ್ಲ ಅಂತ ಕೇಳಿದ್ಕೆ ಸರ್ರೇ ಹೊಡ್ಕೊಂಬಂದು ಆಮೇಲೆ ನಮ್ಮ ಮಗ ಇವ್ರಿಗೆ ಫೋನ್ ಮಾಡಿ ಕೇಳಿದಾನೆ, ಯಾಕೆ ತಾತ ಹಿಂಗಂದ್ರ ಅಂತಲ್ಲ, ಏನ್ ದುಡ್ಡು ಕಂಡೇ ಇಲ್ವಾ, ಅಕಸ್ಮಾತ್ ಏನೋ ಕಳೆದು ಹೋಯ್ತಾ ಮಾಡಿದ್ದಾರೆ, ತಟ್ಟೆ ಕೊಟ್ಟು ಭಿಕ್ಷೆ ಕೂರಿಸ್ತಾರೆ ಅಂತ ತಾತ. ಅಷ್ಟು ಮಾಡ್ದ. ಅಷ್ಟೇ ಅವತ್ತೇ ಊರಲ್ಲಿ ಏನೋ ಹಬ್ಬ ಏನೋ ಫಂಕ್ಷನ್ ಐತೆ, ಅವತ್ತು ಹಿಡ್ಕೊಂಡು ನನ್ನ ಮಗಳನ್ನ ಹೊಡೆದಾನೆ, ಸರ್ರೇ ಹೊಡೆದ್ಬಿಟ್ಟು ಊರಿಗೆ ಒಳ್ಳು ಅಂದಾನೆ. ಈ ವಿಕೃತ ಅಂದ್ರೆ ಅವನಿಗೆ ಏನ್ ನಡೀತೈತೆ ಅದು ಏನ್ ಹೇಳಿದ್ರೆ ಅದು ಆಗ್ಬಿಡ್ಬೇಕು, ಅದು ತಪ್ಪರಾಗ್ಲಿ ಸರಿ ಆಗ್ಲಿ ಹಾಗೇ ಬಿಡ್ಬೇಕು. ಆಮೇಲೆ ಏನ್ ಮಾಡಿದಾನೆ, ಅವಳೇ ಮಾಡಿದಾಳೆ, ತಲೆ ಬಾಚ್ಕೊಂಡಿಲ್ಲ, ಬಟ್ಟೆ ಬದಲಾಯಿಸಿಲ್ಲ, ಸೀದಾ ಕರ್ಕೊಂಡು ಬಂದಾರೆ ಸ್ವಾಮಿ. ಬಂದ್ಬಿಟ್ಟು ಬೇಲೂರಿಗೆ ತಂದು ನಿಲ್ಸಿದಾನೆ. ಬೇಲೂರಿಗೆ ತಂದು ನಿಲ್ಸಿ ಬಟ್ಟೆ ತಿಕ್ಕ ನಡಿ ಮಕ್ಕಳಿಗೆ ಅಂದಾನೆ. ನನ್ನ ಮಗಳು ಏನು ಹೇಳಿದಾಳೆ, ಇಲ್ಲ ನನ್ನ ಈ ಪೊಸಿಷನ್ ಅಲ್ಲಿ ಇದ್ದೀನಿ, ನೀವೇ 2 ಮಕ್ಳು ಕರ್ಕೊಂಡು ಹೋಗ್ಬಿಟ್ಟು ಅವು ಯಾವ ಬೇಕಾದ ಒಪ್ಪಿಗೆ ಆದ ಬಟ್ಟೆ ತಿಕ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿ ಹೇಳಿದಾಳೆ. ಇಳಿಬೇಕು ಅಂದ್ರೆ ಇಳಿಬೇಕು. ಅವ್ರು ಇಲ್ಲ ಪ್ಲೀಸ್ ಇಲ್ಲ, ಇಳಿದವರು ನೀವು ಕಾರಿ ಪೆಟ್ರೋಲ್ ಸುರಿದು ಈಗ ಬೆಂಕಿ ಇಟ್ಟುಬಿಡ್ತೀನಿ. ಇದು ಅಡಗೂರು ಅಲ್ಲ, ಬೇಲೂರು ಬಸ್ ಸ್ಟಾಪ್ ಅಲ್ಲ, ರೋಡ್ ಸೈಡ್ ಅಲ್ಲ ಇರೋದು. ಶುಕ್ರವಾರ ಗುರುವಾರ ದಿವಸ. ಆಮೇಲೆ ಗುರುವಾರದಿಂದ ಪಂಚಾಯತಿಂದ ಒಂದು ಹೇಳ್ತೀನಿ, ಅದೊಂದು ಬೇಕು ಮೇನ್ ಆಗಿ. ಇದಿಷ್ಟೆಲ್ಲ ನಡೀತಿದೆ. ಆಮೇಲೆ ಏನ್ ಮಾಡಿದ್ರು, ನಮ್ಮೂರಲ್ಲಿ ಒಂದಿವ್ಸ ಊರ ಹಬ್ಬ ಆಯ್ತು ಸ್ವಾಮಿ. ಊರ ಹಬ್ಬಕ್ಕೆ ಬಂದಿದ್ರು. ರಾತ್ರಿ ಎಲ್ಲ ಸಂತೋಷವಾಗಿ ಹಬ್ಬ ಆಯ್ತು. ರಾತ್ರಿ ಎಲ್ಲ ಸಂತೋಷವಾಗಿ ಹಬ್ಬ ಮಾಡಿದ್ರು. ರಾತ್ರಿ ಹಬ್ಬದಲ್ಲಿ ಎಲೆ ಸ್ವಲ್ಪ ಎಲೆದೇನೋ ಸ್ವಲ್ಪ ಕಿರುಕು ಬಂತು. ನಾವ್ಯಾವ್ದೋ ಅಂತದ್ದು ಸ್ವಲ್ಪ ಸ್ಮೆಲ್ ಬರ್ತಲ್ಲ, ಆ ಥರ ಪೇಪರ್ದ ಎಲೆ ತಂದ್ಬಿಟ್ಟಿದ್ದು ಮಿಸ್ ಆಗಿ. ಎಲ್ಲರೂ ಊಟ ಮಾಡ್ತಾ ಇದ್ರು. ರೋಗ ಮಾಡ್ದ, ಎಲೆ ಬೇಡ ನನಗೆ ಅಂತ ಹೇಳ್ಬಿಟ್ಟು ಬಾಳೆದಲ್ಲಿ ಎಸ್ಕೊಂಡು ಇಟ್ಕೊಂಡ. ನಮ್ಮ ಗಗನದ್ದೆಲ್ಲ ಅದೇ ಎಲೆ ಇಟ್ಕೊಂಡು ಊಟ ಮಾಡ್ತಾ ಇದ್ದು. ಆ ಎಲೆದ ವೇರಿಯೇಷನ್. ನನ್ನ ಮಗಳಿಗೆ ಏನಾದ್ರು ಬೇಜಾರು, ನನ್ನ ಮನೆದಾದ್ರೆ ಅವ್ರ ಮನೆಯಲ್ಲೇ ಬೇಕಾದ್ರೆ ಇದೇ ತಂದು ಉಣ್ತಾರೆ, ನನ್ನ ಮನೇಲಿ ಬಂದ್ರೆ ಎಲ್ಲರೂ ಉಂಡಾರೆ. ಇವ್ರೊಬ್ರು ಈ ಎಲೆ ಬಾಳೆದೆಲೆ ಬೇಕು ಅಂತಾರಲ್ಲ, ಏನ್ ಸ್ಟ್ಯಾಂಡರ್ಡ್, ಇವ್ರೇನು ನಮ್ಮಂಗ ಅಲ್ವಾ, ಎಂದು ಮಾಡೇ ಇಲ್ವಾ, ಇವ್ರು ಈ ತರ ಮಾಡಿಲ್ಲ. ಅವಳು ನನ್ನ ಮಗಳ ಮನಸ್ಸಿಗೆ ಒಂದ್ ಸ್ವಲ್ಪ ಏರಿಟೇಟ್ ಆಯ್ತು. ಅದಂಗ ಸಣ್ಣ ಪುಟ್ಟ ಇದಾಯ್ತು. ನಂದು ಏನೋ ಸ್ವಲ್ಪ ನನ್ನ ಮಗಳದು ಏನೋ ಸ್ವಲ್ಪ ಕಿರ್ಕಿತ್ತು, ಏನೋ ನಂದು ಮಗಳದು. ಅದಕ್ಕೆ ಮಾಡಿಲ್ಲ, ಅವಳು ಸ್ವಲ್ಪ ಬೇಜಾರಾಗಿ ಊಟ ಮಾಡ್ದಂಗೆ ಹೋಗಿ ರೂಮಲ್ಲಿ ಮಲಗಿದ್ಲು. ಆಮೇಲೆ ನಾನು ಹೋಗಿ ನನ್ನ ಮಗಳು ಕರೆದೆ, ರೂಮಲ್ಲಿ ಕರೆದೆ, ಕನ್ವಿನ್ಯೂಸ್ ಮಾಡಿದೆ, ಬಂದು ಊಟ ಮಾಡಿಳು. ಆಮೇಲೆ ಏನ್ ಮಾಡಿ ರೂಮಲ್ಲಿ ಗುನು ಅಂತ ಇದ್ರ ರೋಗಕ್ಕೆ ಒಂಥರ ಏರಿಟೇಟ್ ಆಗಿ ಅವನೇ ಮಾಡ್ದ. ನನ್ನ ಸುದ್ದಿನ ಏನೋ ಹೇಳ್ತಾ ಇದ್ದಾಳೆ ಇವಳು, ನನ್ನ ಸುದ್ದಿನ ಏನೋ ಗುಡ್ಕೊಂಡು ಹೇಳ್ತಾ ಇದ್ರೆ, ಎಲ್ಲ ಗುಂಪಾಗಿ ಮಾತಾಡ್ತಾ ಇದ್ರಲ್ಲ. ನನ್ನ ಸುದ್ದಿ ಮಾತಾಡ್ತಿದ್ದು ಆಕ್ಚುಲಿ ನನ್ನ ಮಗಳದು ನನ್ನ ವಿಷಯ. ಅದಕ್ಕೆ ಅಂತ ತಿಳ್ಕೊಂಡ, ಏನು ನನ್ನ ಬಗ್ಗೆ ಗುಂಪ ಮಾತಾಡ್ತಾ ಇದ್ರಲ್ಲ ಅಂತೇಳಿ ಬೆಳಿಗ್ಗೆ ಎದ್ದು ಹೊರಡ ಕೊಟ್ರೆ ಏನಂದ, ಮಾಮ ಬರ್ರಿ ಇಲ್ಲಿ ಅಂದ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಕಳಿಸಿ ಅಂದ. ಯಾಕಪ್ಪ ಅಂದೆ, ಓದೋತ್ತವಲ್ಲೆಲ್ಲ ಮರ್ಯಾದೆ ಕಳೀತಾಳೆ ಅಂದ. ಅಷ್ಟೊತ್ತಿಂದ ನನ್ನ ಮಗಳು ರೂಮಿಗೆ ಬಂದು, ನೀವು ಹೇಳೋದಿದ್ರೆ 2 ಸೈಡ್ ಹೇಳಿ, ಬರೀ ನಿನ್ ಒಂದ್ ಸೈಡ್ ಹೇಳಿ ನೀವೊಬ್ರು ಚೆನ್ನಾಗಿ ಹೋಗೋದಲ್ಲ, ನನಗೂ ಬೇಕಾದಷ್ಟು ಇದಾವೆ ಹೇಳ್ಬೇಕು ಅಂತ ಅಂದ್ರೆ. ಕರೆಕ್ಟಾಗಿ ಹೇಳೋದಿದ್ರೆ 2 ಸೈಡ್ ಹೇಳ್ರಿ, ನನಗೆ ಕೊಟ್ಟರೆ ಹಿಂಸೆದ ಅದು ಯಾವ್ದಲ್ಲಿ ಎರಡು ಹೇಳ್ರಿ. ಇಲ್ಲ ಅಂತ ಅಂದ, ಅದು ನಡೆಯಲಿಲ್ಲ. ಅತ್ಲಾಗಿ ಸಿಟ್ಕೊಂಡು ಹೋಗೇ ಬಿಟ್ಟ ರಘು. ಆಯ್ತಾಯ್ತಲ್ಲ, ಒಟ್ನಲ್ಲ ಪಂಚಾಯತ್ ಇದೆ ಹೇಳ್ತೀನಿ ತಡೆ ಸ್ವಾಮಿ, ಇನ್ನೇ ಬಂದೆ ಇರೋದೇ ಮ್ಯಾಟ್ರುಗಳಲ್ಲಿ. ಆಮೇಲೆ ಹೋದ ಅತ್ಲಾಗ ಅವನು ಹೋದ್ಮೇಲೆ ಏನಾಯ್ತು, ನನ್ನ ಮಗಳೇ ಮಾಡಿ ಇಡೀ ಪಾಪ 12 ವರ್ಷದಿಂದ ಮದುವೆ ಇದ್ದ, ನಮ್ಗೆ ತಿಳಿದೇ ಇದ್ದನ್ನ ಹೊಡೆದಿದ್ದನ್ನ ಶಿಕ್ಷಿಸಿದ್ದನ್ನ ಕಂಡೀಷನ್ ಆಗಿ ಎಲ್ಲದನ್ನು ಹೇಳಿಳು. ನನಗೆ ಅವಳು ಕೊಟ್ಟು ಟಾರ್ಚರು ಅದೇ ಹೇಳಿದ್ವಾ, ಪ್ರೆಗ್ನೆಂಟ್ ಆದ ಕರ್ಕೊಂಡು ಹೋದ ನಾನು ಅವ್ಳು ಚೆಕಪ್ ಮಾಡ್ಸಕ್ಕೆ. ಇವನ್ ಸ್ವಂತ ಗಂಡ ಆದ್ರೂ ನನ್ನ ಮಗಳು ಹೆಂಡತಿ ತಕ್ಷಣ ಫ್ಯಾಮಿಲಿ ಪ್ಲಾನಿಂಗ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಒಂಚೂರು ಅರಿವಿಲ್ದಲ್ಲೇ ಏನಾಯ್ತೆ. ಹೋಗ್ಲಿ ಪ್ರೆಗ್ನೆಂಟ್ ಆಗಿ ಬಂದ್ಲು, ಬಟ್ಲಿ ಮನೆಗೆ ಹೋಗಿ ಪೆನಾಲ್ ಕುಡ್ಸಕೇನ್ರಿ ಹೋಗೋದು, ಬಾತ್ರೂಮಿಗೆ ಹೋಗಿ ಪೆನಾಲ್ ಕುಡ್ಸಕ್ ಹೋಗಿದ್ದಾನೆ. ಅದಷ್ಟು ಮುಗೀತು. ಸೀದಾ ಊರ ಹಬ್ಬದಿಂದ ಅವನು ಹೋದ್ಮೇಲೆ ನನ್ನ ಮಗಳಲ್ಲಿ ಈ ಡೀಟೇಲ್ಸ್ ಹೇಳಿದ್ಮೇಲೆ ನನಗಾಗ್ಲಿ ನನ್ನ ಮಗಗಾಗ್ಲಿ ಸಿಕ್ಕಾಬಟ್ಟೆ ಬೇಜಾರಾದ್ರು, ಸಿಕ್ಕಾಬಟ್ಟೆ ಕಣ್ಣೀರು ಹರಿಸಿಬಿಟ್ಟು ಕಂಡ್ರೆ ರೂಮಲ್ಲಿ ಸಿಟ್ಟದ್ದು ಫೋನ್ ತಗೊಂಡು ನಮ್ಮ ಅವರಿಗೂ ಬೈದು. ಬೈದು ಅಂದ್ರೆ ನೀವು ಬೋಮಗ ಸುಳ ಮಗ, ನಾವ್ ಯಾವ್ದು ಬೈದಿಲ್ಲ. ಮನುಷ್ಯತ್ವ ಈತ ನಿಮಗೆ, ಒಂದ್ ಹೆಣ್ಣಿನ ಬೆಲೆ ಈತ, ಬರೀ ದುಡ್ಡು ಸಾಯ್ತಿರಲ್ಲ. ಎಷ್ಟು ಕೋಟಿ ಇಟ್ಕೊಂಡ್ರಿ ನೀವು, ಇಷ್ಟು ದಿವಸ ಎಲ್ಲ ಹೊಡೆದಾರಲ್ಲ.
ನಾವೇನಾರ ನಿಮಗೆ ಮಾರಿದೀವ? ನಾವಂತೂ ಕಳ್ಸಲ್ಲ, ಕರ್ಕೊಂಡೋಗಿ ಬರೋಕ್ ಕೂಡ್ದು ಅಂತಲೇ ಕಂಡೀಷನ್ ಮಾಡಿ ಹೇಳಿದೆ. ಅಷ್ಟು ಹೇಳಿರೋ ಇವರು ಮತ್ತೆ ಅವನು ಈ ವಿಷಯ ಅವನಿಗೆ ಗೊತ್ತಾತ ಏನೋ, 2 ದಿವಸ ಬಿಟ್ಟು ಕಳಿಸ್ತೀನಿ ಅಂತ ಫಸ್ಟ್ ಹೇಳಿದ್ದೀನಿ. ತಿಳಿ ಮಾರನೇ ದಿವಸ ಎಲ್ಲ ರೆಡಿಯಾಗಿ ಬಂದೇ ಬಿಟ್ಟ. ಮಾರನೇ ದಿವಸಲೇ ಬಂದೇ ಬಿಟ್ಟ, ಏನೋ ಕರ್ಕೊಂಡೋಕೆ. ನಾನು ಇವ್ರು ಸಾರ್ ನಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ, ಕಳ್ಸಲ್ಲ ನಾನು ಅಂತ. ಇವರು ಒಂಥರ ನಾಟಕ ಮಾಡ್ತಾರೆ. ಅವನ್ ಬರ್ದಾರೆ, ಅವನೆಲ್ಲ ಕೆರೆ ಬೀಳ್ತಾನಂತೆ, ಕಳ್ಸಕ್ ಬರ್ದವ್ರೆ. ಇವರು ಬರಕ್ ಹೋದ್ರೆ ಇವರೆಲ್ಲ ತಾಟದ ಮೇಣಾಕಿಂತಾರೆ ಅಂತ ಮನೆಯವರೆಲ್ಲ ಏನು ಇದು ಮಾಡ್ತಾ ಇದಾರೆ. ಕೊನೆಗೂ ಅಂಗಡಿ ಕೂಡ ಇಲ್ಲ ಅಂದ್ರು. ಕೊನೆ ಇವ್ರು ನಮ್ಮ ಅವರು ಏನಂದ್ರು ನನಗೆ, ನೋಡು ಹೇಳ್ತೀನಿ ಮಗನೇ, ನಾನು ನಿನ್ ತಿಕ್ಕ ತೊಳ್ದೀನಿ, ಸಾಕಿದ್ದೀನಿ. ನಾವು ಹಂಗೈದ್ದು ಮಾತ್ರ ನನಗೆ ನನ್ನ ನೆಚ್ಚಿನ ಮಾವ ಅಂದ್ರೆ ನನಗೆ ಇವರೇ ನನಗೆ ಮಾವ. ಇವತ್ತು ನಾನು ಅಂತರತ್ನಲ್ಲ ಅವರೇ, ಅದು ಬೇರೆ ಪ್ರಶ್ನೆ. ಆದ್ರೆ ಇಂಥ ಗೋಮುಖ ವ್ಯಾಘ್ರ ಸಾಕ್ಯನ್ ಒಂದೇ ಒಂದು ಬುದ್ಧಿ ಹೇಳ್ದಲೆಯ ಮನೆಗೆ ಹೋಗಿ ದೂರ ಹಾಕಿರುವೆ. ಬರೀ ಪಂಚಾಂಗದಲ್ಲಿ ಅದೇನು ಹೇಳಿಲ್ವ, ಗಣಕೂರ್ ಸರಿಯಾಗಿ ಬರಲ್ಲ ಅಂತ ಅಂದ್ರೆ ಒಂದೇ ಒಂದ್ ಸಾರಿಲ್ವೇ. ಚಿಕ್ಕಮಂಗ್ಳೂರಿಂದ ಬರುವಾಗ ಯಾಕೆ ಫೋನ್ ಮಾಡಿದ್ರೆ ಏನಾಯ್ತು ಅದನ್ನ ಹೇಳಿ. ಶುಕ್ರವಾರ ಎಷ್ಟು ಕೊಟ್ಟರು? ಗುರುವಾರ ಶುಕ್ರವಾರ 31ನೇ ತಾರೀಕು. ಎಲ್ಲಿಂದವ? ಚಿಕ್ಕಮಂಗ್ಳೂರಿಂದ. ನಾನು ಇರೋ ಸಾಣೆಹಳ್ಳಿ ನಮ್ದು. ನಿಮ್ಗೇನು ವಿಚಾರ ಗೊತ್ತಿರ್ಲಿಲ್ಲ? ಎಲ್ಲಿ ಅದು ಗೊತ್ತಿತ್ತು. ಅದು ಅದಕ್ಕಿಂತ ಮೊದಲಾಗಿ ಚಿನ್ನ ನಮ್ಮಲ್ಲಿ ಅದೇ ಊರ ಹಬ್ಬಕ್ಕೆ ಬಂದಿದ್ದು ಅಂದಲ್ಲ, ಸ್ವಲ್ಪ ಚಿನ್ನ ಬಿಟ್ಟು ಹೋಯ್ದ್ಲು. ಇವನು ಅವಾಗ ಮಾಡ್ತು, ಗಗನ ಫೋನ್ ಮಾಡಿ ಹಂಗಂದ್ಲು. ಗಗನ ಫೋನ್ ಮಾಡಿಲ್ಲ, ನಮ್ಮ ಶ್ರೀಮತಿ ಅವ್ರು ಎತ್ತಿದ್ರು, ಕೊಟ್ಟು ನೋಡ್ರಿ ಅಂತದ ಫೋನ್ ಮಾಡಿದಾರೆ ಗಗನ ಅಂತ ಹೇಳಿ. ಇವನು ಗಗನ ಫೋನ್ ಮಾಡಿದಾನೆ, ಚಿನ್ನ ಬೇಕು ಚಿನ್ನಿ ಅಂತಲೇ ಮಾತಾಡ್ಸೋದು. ಇನ್ನೊಂದು ಪ್ರೀತಿ ಈ ತರ ಇದು ಮಾಡ್ಬೇಕಾರೆ ಅವನಿಗೆ ಫುಲ್ ಅವತ್ತು ನಿರ್ಧಾರ ಮಾಡಿದಾನೆ, ನೀವು ಮುಗಿಸ್ಬೇಕು ಅನ್ನೋದು ನಿರ್ಧಾರ ಮಾಡಿದಾನೆ. ಬೇಕಾದಷ್ಟು ಪ್ರೂಫ್ ಇದಾವೆ ಅದಕ್ಕೆ. ಏನ್ ಮಾಡಿ ಚಿನ್ನಿ ಅಂತ ಚಿನ್ನ ಬೇಕಾಯ್ತು ಒಂಚೂರು, ಯಾರಿಗ ದುಡ್ಡು ಕೊಡ್ಬೇಕಾಯ್ತು ಅರ್ಜೆಂಟ್, ಅಡ ಇಟ್ಟಕ್ಕೆ ಚಿನ್ನ ಬೇಕು ಅಂತ ಹೇಳಿದಾನೆ. ಅವು ಊರಪ್ಪ ಹೋಯ್ತು, ಊರಲ್ಲೇ ಎದಕೊಂಡ್ರಿ ಅಂತ ನನ್ನ ಮಗಳು ಹೇಳಿದಾಳೆ. ಇಲ್ಲ ನನಗೆ ಅರ್ಜೆಂಟ್ ಬೇಕು ಚಿನ್ನಿ, ಏನ್ ಮಾಡೋಣ ಅಂತ, ತರ್ಸ್ಕೊಡೋಣ ಅಂತ ನನ್ನ ಮಗಳಿಗೆ ಫೋನ್ ಮಾಡಿ ತರ್ಸ್ಕೊಡೋಣ ಅಂತ ಹೇಳಿ. ತರ್ಸೋದ್ ಬೇಡ, ನಾನು ನಿಮ್ಮೂರಲ್ಲೇ ಇದ್ದೀನಿ, ನಿಮ್ಮೂರ ಚೇರ್ಮನ್ ಮನೆ ತವ ಗಾಡಿ ನಿಲ್ಸ್ಕೊಂಡು ನಿಂತೇನೆ, ನಿಮ್ಮ ಅವ್ವಗ ಅಪ್ಪಗ ಇಬ್ಬರಿಗಾರು ಚಿನ್ನ ತಂದು ಕೊಡಕ್ಕೆ ಹೇಳು. ಅದೇ ಅವ್ರು ಶುಕ್ರವಾರ ದಿವ್ಸಲೇ 7:15 ಆಗಸ್ಟ್ 31. ಅಲ್ಲ ಜುಲೈ 31. ಅದೇನ ನೋಡಿ ಕೇಳಿಸ್ತಾರೆ, ಅದೇ ಡೇಟ್ ಅಲ್ಲಿ 7:15. ಆಮೇಲೆ ನಮ್ಗ ಮಗಳೇನ್ ಹೇಳಿದ್ರೆ, ಅಪ್ಪನ ಕಳ್ಸ್ಬೇಡ ಕಣಪ್ಪ, ಅಪ್ಪ ಗಲಾಟೆ ಮಾಡಿ ಇಟ್ಕೊಂಡಾರು, ನೀನೇ ಹೋಗಿ ಕೊಟ್ಬಾರಮ್ಮ ಅಂತ ಹೇಳಿಳು. ಆದ್ರೂ ನನಗೆ ಮನಸ್ಸು ತಡಲಿಲ್ಲ. ಅವತ್ತಿಗೆ ಸ್ವಲ್ಪ ಮಳೆ ಬರ್ತಾ ಇತ್ತು. ನನ್ನ ಮಂಗೇಶ್ವರಿ ಶ್ರೀಮತಿಯವ್ರಿಗೆ ಅದು ಬ್ಯಾಗಿಗೆ ಹಾಕಿ ಒಂದು ಛತ್ರಿ ಇಟ್ಕೊಂಡು ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ, ನಾನು ಹಂಗೆ ಹಿಂದ್ಗಡೆಲೆ ಹೋದೆ. ಹಿಂದ್ಗಡೆ ಹೋದ್ರೆ ಡೈರೆಕ್ಟ್ ಕಾರಲ್ಲಿ ಇರ್ಲಿಲ್ಲ. ನಾವು ರೋಡಿಗೆ ಹೋದಾಗ ಕರೆಕ್ಟ್ ಅವನು ನಮ್ಮನೆ ಹೇಳೋ ಶ್ರೀಮತಿ ರೋಡಿಗೆ ಬರೋದಕ್ಕೂ ಅವನು ಡೋರ್ ಇಂತ ನಿಲ್ಸೋದಕ್ಕೂ ಕರೆಕ್ಟ್ ಆಯ್ತು. ಯಾರ ಕೈಲೋ ಫೋನಲ್ಲಿ ಮಾತಾಡ್ತಾ ಇದ್ದೆ ಅಂತ, ಬ್ರೆಡ್ ಅದು ಇದು ಅಂತ ಏನವ ಎಡಗೈಲಿ ಡೋರ್ ತೆಗೆದ. ನಾನಂತೂ ಬಲಗಡೆ ಹೋಗ್ಬಿಟ್ಟು ಅವ್ನು ಡ್ರೈವಿಂಗ್ ಶೀಟ್ ಇಂತ ಗುದ್ದಿದೆ, 2 ಸರಿ ಗ್ಲಾಸಿಗೆ ಗುದ್ದಿದೆ, ಸಿಗಲಿಲ್ಲ ಅಂದ್ರೆ ಮಾತು ಏನು ಇಲ್ಲ. ಅವ್ರ ಇಸ್ಕೊಂಡು ಇಟ್ಕೊಂಡಿದ್ದ ಅಷ್ಟೇ ರೈಟು. ನನ್ನ ಮಗಳು ಹೇಳಿದಾಳೆ, ಇವ್ರ ರಘುನೇ ಹೇಳಿದಾನೆ, ವಿಡಿಯೋ ಕಾಲ್ ಇದೆ ಬೇಕಾರೆ, ಅದು ಯಾರಿಗೂ ಇದನ್ನ ಹೇಳ್ಬೇಡ, ಅಪ್ಪ ಅಮ್ಮಗೂ ಹೇಳ್ಬೇಡ, ಯಾರು ನಮ್ಮ ಅಪ್ಪ ಅಮ್ಮಗಲ್ಲ ಅವ್ರ ಅಪ್ಪ ಅಮ್ಮಗೂ ಹೇಳ್ಬೇಡ, ಈ ತರ ವಿಡಿಯೋ ಕಾಲ್ ಇದಾವೆ. ಆಮೇಲೆ ನಾವು ಈ ತರ ಕೆಲ ನಡೀತೈತಲ್ಲ ಅಂತ ಅಷ್ಟೇ ಸರ್. ಅದು ಆ ಟ್ರಾಫಿಕಲ್ಲಿ ಅಷ್ಟೇ. ಇನ್ನು ಮುಂದಕ್ಕೆ ಹೋಗ್ಬೋದಾ ಹೇಳಿ? ಶುಕ್ರವಾರ ಏನಾಯ್ತು ಹೇಳಿ? ಅದೇ ಶುಕ್ರವಾರ ಹಿಂದಿಂದ ಅದು ಅಷ್ಟ ಆಯ್ತು. ಅವ್ನು ಚಿನ್ನ ತಗೊಂಡು ಹೋದ್ರು. ನನಗೆ ಅವ್ನು ತಡಿಬೇಕಾಯ್ತು ಅಂತ ಒಂದು ಮನಸ್ಸಿತ್ತು, ಕೇಳ್ಬೇಕಾಯ್ತು, ಕೆಲವರು ಮಾತಾಡ್ಬೇಕಾಯ್ತು ಅಂತ ಒಂದಿತ್ತು. ಯಾಕೆಂದ್ರೆ ನಮಗೆ ಪಂಚಾಯತ್ ತೊಟ್ಗಿಂದಲ್ವೇ ನಮ್ಮ ಕಡೆ ಒಬ್ಬರಿಗೂ ಫೋನ್ ಮಾಡಿಲ್ಲ. ನನ್ನ ಮಗಳು ಅದನ್ನೇ ಕೇಳ್ತಾ ಇರೋದು. ಇಷ್ಟೆಲ್ಲ ಮಾಡಿರುವೆ, ಇಷ್ಟೆಲ್ಲ ನಾನು ನಿನ್ ಮನೆಗಾದ್ರೂ ಮಾತ್ರ ಎಲ್ಲ ಕರ್ಕೊಂಡು ಹೋಗ್ತೀಯಾ, ನಿನ್ ಮಕ್ಳು ಹಂಗೇರ್ಗೆಲ್ಲ ಮಾಡಿಸಿ ಇಕ್ತೀಯ, ವೈಯಕ್ತಿಕ ನಾನು ನಮ್ಮ ಅಪ್ಪನ ಮನೆ ಆಸಿಲ್ವಾ, ನಮ್ಮ ಅಪ್ಪನ ಮನೆ ಮಾತಾಡ್ಸೋದ್ ಬೇಡವಾ? ಈಗ ನೀವು ಸ್ವಲ್ಪ ಜಾಸ್ತಿ ಆಯ್ತು ಅಂತಲ್ಲ. ಅವತ್ತು ಏನಾಯ್ತು ಅಂದ್ರೆ ನೈಟು ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ಗಗನ್ಗೆ ನಾವು ಫೋನ್ ಮಾಡ್ತಾನೆ ಇದ್ದೆ. ಈಗ ಇವನು ಸುಮಾರು 10 ಗಂಟೆ ಆದ್ರೂ ಅಲ್ಲಿಗೆ ಹೋಗಿರ್ಲಿಲ್ಲ ಚಿಕ್ಕಮಗಳೂರು. ಇವನು ಇಲ್ಲೆಲ್ಲ ಬಂದಿದ್ದಲ್ಲ, 10 11 ಗಂಟೆವರೆಗೂ ಗಗನ್ ಹಾಗಾಗಿ ಫೋನ್ ಮಾಡ್ತಾ ಇದ್ದೆ, ಹಿಂಗ್ ಚಿನ್ನ ತಗೊಂಡು ಹೋದ್ರು, ಬಂದ್ರ ಅಂತ ಹೇಳಿ. ಇಲ್ಲ ಆಮೇಲೆ ಕೊನೆಗೆ ಇದ್ದು ಬಂದು ಇನ್ನ ಹೆಚ್ಚು ಕಮ್ಮಿ ನಾವು ಮಾಲ್ಗಿದ್ದೀವಿ ಅತ್ಲ. ಆಗ ನನ್ನ ಮಗ ಫಸ್ಟೇ ಹೇಳಿದ್ದ, ಅಕ್ಕ ಆಮೇಲೆ ಈ ಚಿನ್ನಿ ಅಂತ ಕರೆಯೋನಲ್ಲ, ಆಮೇಲೆ ಹಂಗೂ ಹೇಳಿ ನನ್ನ ಮಗ ಏನಂತ ಹೇಳಿದ್ದ ಅಂದ್ರೆ, ಅಕ್ಕಯ್ಯ ಏನಾರ ಪ್ರಾಬ್ಲಮ್ ಆದ್ರೆ ಹೇಳೆ, ನಾನು ನಿಮ್ಮ ಮನೆಗೆ ಬರಕ್ಕೆ ಕಣೆ, ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಅಲ್ಲೇ ಮಂಕೊಂಡಿರ್ತೀನಿ ಕಣೆ ಹೇಳಿ ಅಂತ ನನ್ನ ಮಗಗೆ ಕೇಳಿದ್ಲು ನನ್ನ ಮಗಳು. ಅದಕ್ಕೆ ಇವನು ನಮ್ಮ ಮಗಳೇನಂದು, ಯಾಕ ಚಿನ್ನಿ ಅಂತ ಬಾರಿ ಫ್ರೀಯಾಗಿ ಮಾತಾಡ್ತಾ ಇದಾರಲ್ಲ, ಇಲ್ಲ ಯೋಗೋ ಇವತ್ತು ಯಾಕೋ ಸ್ವಲ್ಪ ಸಮಾಧಾನವಾಗಿ ಇರಂಗಿದ್ದಾರೆ, ನಾನೇ ಮೇಂಟೈನ್ ಮಾಡ್ಕೊಂತೀನಿ ಬುಡ ಯೋಗೋ ಅಂತ ಹೇಳಿರು. ಅಷ್ಟಾದ್ಮೇಲೆ ಇದು ನೈಟ್ ಒಂದು ಟೈಮಲ್ಲಿ ಯಾವಾಗ ನನ್ನ ಮಗ ಅಪ್ಪ ಇಲ್ವಂತ ಕಣಪ್ಪ ಮನೆಯಿಂದ ಕರ್ಕೊಂಡು ಹೋಯ್ದಾನಂತೆ. ಅವ್ರಿಗೆ ಯಾವ ಟೈಮ್ ಮೆಸೇಜ್ ಬಂತ ಟೈಮನ್ನ ಕರೆಕ್ಟ್ ಎಷ್ಟೊಂದು ನೋಡ್ಲಿಲ್ಲ. ಅಷ್ಟೊತ್ತಿಗೆ ಎಷ್ಟು ಸುಮಾರು ಹೊತ್ತಾಯ್ತು, ಅಷ್ಟೊತ್ತಿಗೆ 1 ಗಂಟೆ 2 ಗಂಟೆ ಇರ್ಬೋದೇನು ಅನ್ಸುತ್ತೆ. ಅಲ್ಲಿಂದ ನಾವು ಈ ಬರೀ ಗಗನ ಫೋನ್ ಮಾಡೋದು, ಸ್ವಿಚ್ ಆಫ್.
ಸ್ವಿಚ್ ಆಫ್ ಫುಲ್ ಯಾವಾಗ ನೋಡ್ರಿ ಸ್ವಿಚ್ ಆಫ್. ರಘುಗ್ ಮಾಡ್ಲಿಲ್ವಾ ಅದು? ರಘುಗೂ ಮಾಡಿದ್ವು ಎತ್ತಂಕಲ್ಲ. ರಘು ಅನ್ನೋದಕ್ಕೂ ಮಾಡಿದ್ವು. ಆಮೇಲೆ ಇನ್ನೇನು ಪೂರ್ತಿ ದಿನ ನನ್ನ ಮಗ ಒಯ್ದಾನೆ ಬುಡ್ಕಕ್ಕೆ ಅಂತ ಗೊತ್ತಾಗ್ತಲ್ಲ, ಅಲ್ಲಿಂದ ಅವ್ನು ಟೀಚಿಂಗ್ ಶುರುವಾದು ಎಲ್ಲಿ ಹೋಯ್ದಾರೆ ಏನಾಯ್ತು ಅಂತ ಹೇಳಿ. ಈಗ ಈ ತರ ಕೊಲೆ ಮಾಡಿ ಭೂಮಿ ಅವ್ರ ಜಮೀನು ಹುಟ್ಟು ವ್ಯಾಘ್ರ ಸ್ವಾಮಿ, ಹುಟ್ಟು ವ್ಯಾಘ್ರ. ಸತ್ಯ ಮಾಡಿ ಹೇಳ್ತೀನಿ, ಇದಕ್ಕೆ ಅವ್ರವ್ವ ಅಪ್ಪನೇ ಕಾರಣ. ಸರಿಯಾದ ಮಗನಿಗೆ ಶಿಕ್ಷಣ ಕಲಿಸ್ಲಿಲ್ಲ, ಬುದ್ಧಿ ಕಲಿಸ್ಲಿಲ್ಲ. ಒನ್ ಸೈಡೆಡ್ ಯಾಕೆ ಅಂತ ಪ್ರಶ್ನೆ ಮಾಡ್ಲಿಲ್ಲ ಅವನ. ಫಸ್ಟ್ ಇಂದ ನಾನು ದೂರ ತಗೊಂಡು ಕೈ ಮುಗಿದು ಹೇಳಿರುವೆ. ಪಂಚಾಯತಿ ಮಾಡಿ ಇವರಿಂದ ಪಂಚಾಯತಿ ಮಾಡಿ ನಮ್ಮ ಹಿರೇ ಮಾಮನ್ನ ಕರ್ಕೊಂಡೋಗಿ, ನಾನೇನು ಅನ್ನಿಗರು ನಾನು ಕರ್ಕೊಂಡವ್ರಲ್ಲ. ಅವನಿಗೆ ರಘುಗೆ ದೊಡ್ಡಪ್ಪ, ನನಗೆ ಹಿರೇ ಮಾವ. ಅವ್ರು ಬೇಡ ಅಂತ ಇವರು, ಅವ್ರು ಬರ್ದಾರ ನಮ್ಮ ಪಂಚಾಯತಿ ಬರಕಲ್ಲ ಅಂತ ನಾನು ಹಿಂಸೆ ಮಾಡಿ ನಮ್ಮ ಮಾಮನ ಕೈ ಮುಗಿದು 10 ಕಣ್ಣೀರು ಹಾಕ್ಸ್ಕೊಂಡು ಕರ್ಕೊಂಡು ಹೋದ್ರೆ ಹೇಳ್ರಿ ಇಬ್ಬರುವೆ ಏನಾಯ್ತು. ನಮ್ ದೊಡ್ಡ ಮಾವರೇ ನಾನು ಹೇಳಿದ್ದೆ, ಯಾರ ತಪ್ಪರ ಇರ್ಲಿ, ಯಾರ ತಪ್ಪರಲ್ಲಿ ಹೋಗಿರಿ, ನನ್ನ ಮಗಳಿಗೆ ಹೋಗಿರಿ, ಯಾರಿಗಾರು ಹೋಗಿ ಆ ಸ್ಥಾನದಲ್ಲೇ ಇದ್ದಾರೆ ಪಾಪ. ಅವರು ಕರ್ಕೊಂಡೋಗಿ ಕೂರ್ಸ್ಕೊಂಡು ಕೇಳಿದ್ರೆ ಇವನೆಲ್ಲ ಸಾಂಬಾರ್ ಸಪ್ನವು ಉಳಿಸ ಸಪ್ನವು. ನನ್ನ ಮಗಳು ಹೇಳಿ ಇಡೀ ಅವನ ಜೀವನ ಇದನ್ನೇ ಜಾತಕನೇ ಬಿಚ್ಚಿಟ್ಲು. ಇಡೀ ಆಫೈರ್ ಇಂದು ಅದು ಇದು ಎಂತದ. ಅವರೊಂದು ಆರೋಪ ಮಾಡೋರಲ್ಲ, ಹ್ಮ್, ಒಂದು ಆರೋಪ ಮಾಡಿ ವಿಡಿಯೋ ಮಾಡೋರು ನೋಡಿ. ಸರಿ ಹೇಳಿ, ಅದನ್ನೇ ನಾನು ಹೇಳ್ತಿರೋದು. ಅವನ ಅಫೇರ್ ಇದೆ ಅಂತ ಹೇಳಿ ಅಲ್ಲಿ ಹಿರೇಮಾಮ ಅಂತ ಹೇಳಿ ಈ ಸ್ಪ್ರೆಡ್ ಮಾಡಿಡೋ ನನ್ನ ಮಗಳು ಪ್ರೂಫ್ ಇಟ್ಕೊಂಡಿದ್ಲು. ಪೂರ್ತಿ ವಿಡಿಯೋ ರೆಕಾರ್ಡ್ ಇತ್ತು ಅದ್ರಲ್ಲಿ. ಅವಂದು ಪ್ರೂವ್ ಮಾಡಿ ಎಲ್ಲರಿಗೂ ಪ್ರಪಂಚಾರ ಮಾಡೋ ಹೊತ್ತಿಗೆ ಇವಳು ಈ ತರ ಮಾಡೋಗ್ಬೇಕು ಅಂತ ಹೇಳಿ ಪೂರ್ತಿ ಎಲ್ಲ ಮಾಡಿ ಇಟ್ಟು ಹೋರೋದು. ಅವಳ ಮೊಬೈಲ್ ಚರ್ಚ್ ಹಾಕಿರೋ, ಅವಳ ಮೊಬೈಲ್ ಇದ್ರೆ ಅವ್ರದ್ದು 1000 ಕ್ಲೂಗಳ ವಿಡಿಯೋದಲ್ಲಿ ಇದಾವೆ. ನೀವು ಅದನ್ನು ಅಬ್ಸರ್ವ್ ಮಾಡ್ಬೇಕಂದ್ರೆ ರಿಟ್ರೀವ್ ಮಾಡ್ಬಿಟ್ಟು ಆ ಮೊಬೈಲ್ ತರಿಸ್ರಿ, ಸಿಗಿಸ್ರಿ, ನೋಡಿ. ಈಗ ರಘುಗೆ ಅಫೇರ್ ಇತ್ತಾ? ಯಾವ್ದು ರಘುಗೆ ಅಫೇರ್ ಇತ್ತು ಅಂತ ನೀವು ಹೇಳೋದು? ಇಲ್ಲ, ಇತ್ತು, ರೆಕಾರ್ಡಿಂಗ್ ಸಮೇತ ಇತ್ತು. ಇದ್ದಿದ್ದನ್ನ ಅಲ್ಲ, ಯಾವ್ದೋ ಒಂದು ಅನಿರೀಕ್ಷಿತ ಅದೇನು ಕಂಟಿನ್ಯೂ ಅಂತ ಇಲ್ಲ, ಅನಿರೀಕ್ಷಿತ ಒಂದು ಆಯ್ದನ್ನ ಅದನ್ನ ನನ್ನ ಮಗಳು ಸರ್ ಮಾಡಿಳು. ಅವತ್ತಿಂದ ಅವನು ಸಾರಿ ಕೇಳ್ಕೊಂಡು ಅದನ್ನ ನನ್ನ ಮಗಳೇನು ಅದನ್ನೇನು ಎತ್ತಿಳಿಸ್ಲಿಲ್ಲ. ಬಿಡ ಮಾರಾಯ, ಬೇಕಾದ ವರ್ಷ ಮಲ್ಲಿ ಕೇಳಿದಾಳೆ ರಿಕ್ವೆಸ್ಟ್ ಮಾಡಿ, ರೀ ನೀವ್ ಏನಾಯ್ತ್ರಿ, ಊರಲ್ಲಿ ಗದ್ದೆ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ, ಅಂಗಡಿಲಿ ವ್ಯಾಪಾರ ಚೆನ್ನಾಗಿ ನಡೀತೈತೆ, 2 ಮಕ್ಳು ಮುದ್ದಾಗಿದ್ದಾವೆ, ಬಿಡ್ರಿ ನಿಮ್ ತಮ್ಮ ಇದ್ದಾನೆ, ನಿಮ್ ಕೈ ಮುಯ್ದುಕೊಂಡು ನಿಮ್ ಸವಾಸ ಹಾಕೊಂಡು ನಾನು ಮೂಲೆಲ್ಲಾರು ಒಂಚೂರು ಜಾಗ ಕೊಟ್ರಿ, ನನ್ನ ಮಕ್ಳು ಬದಿ ಶೆಡ್ಡು, ನಾನು ಎಲ್ಲಿ ನಿಮ್ಮಲ್ಲೇ ಎಲ್ಲರೂ ಮೂಲೆಯಲ್ಲಿ ಇರ್ತೀನಿ, ಜಾಗ ಕೊಟ್ರಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳಿದಾಳೆ. ಏನಾದ ಇವ್ರು ನೋಡ್ರಿ ಒಂದು ಚೂರ್ಕು ವ್ಯಾಘ್ರದಾಗ ಆಳ್ತಾ ಇರ್ತಾರೆ. ಯಾವ ತರದಲ್ಲಿ ಮೇಂಟೈನ್ ಮಾಡೋದು? ಅವ್ರು ಹಿರೇಮವನ್ನ ಕರ್ಕೊಂಡೋಗಿ ಅವತ್ತಿಂದಲೇ ತೀರ್ಮಾನ ಮಾಡಿ ಏನಾರಾಗ್ಲಿ ತಪ್ಪು ಒಪ್ಕೊಳಪ್ಪ ಅಂತ ಅವ್ರು ಹೇಳಿ, ತಪ್ಪು ಅಂತಂದ ಅವ್ನು ಬಸವನ್ ಖಾಲಿ ಬಿದ್ದು ನಾಳಿಂದ ಹೊಡಿಯಕ್ ಕೊಡುದು, ಒಂದ್ ಕೆಟ್ಟ ಮಾತು ಮಾತಾಡಕ್ ಕೊಡುದು, ನಾವೆರಡೇ ಹೇಳಿದ್ದು ಅಂತ. ಹೊಡಿಬೇಕು ಬೈಬೇಕು ಅನ್ನೋ ಪೊಸಿಷನ್ ಬಂದು ಯಾರಿಗಾರು ಫೋನ್ ಮಾಡಿ ಹಿರಿಯರಿಗೆ ಒಪ್ಸು ಅಂತದ. ಏನ್ ವಿಚಾರ? ಅಲ್ಲ ಇವಳಿಗೆ 12 ವರ್ಷದಿಂದಲೇ ಟಾರ್ಚರ್ ಕೊಟ್ಟಿಲ್ದು ಸರ್. ಅವನು ಟಾರ್ಚರ್ ಕೊಟ್ಟಿದ್ದು ನನ್ನ ಮಗಳು ಹೇಳಿರ್ಲಿಲ್ಲ, ಸುಮಾರು ಎಲ್ಲ ಗುಪ್ತ ಮುಚ್ಚಿಟ್ಕೆ ಬಂದಿದ್ದು ಸರ್. ಊರ ಹಬ್ಬದ ದಿವಸ ಇವನು ಬಂದು ನಿಮ್ ಮಗಳಿಗೆ ಬುದ್ಧಿ ಹೇಳಿ ಅಂತ ಯಾವಾಗ ನಮಗೆ ದೂರ ಹೇಳಿ ಹಬ್ಬದ ದಿವಸ ಹೇಳಿದ್ನೋ ನನ್ನ ಮಗಳಿಗೆ ಬೇಜಾರಾತು. ನಾನು ಇಷ್ಟೆಲ್ಲ ಕಷ್ಟಬಿದ್ದು ನಡ್ಕೊಂಡ್ರು ನಮ್ಮ ಊರ ಹಬ್ಬದಲ್ಲಿ ಬಂದು ನನಗೆ ಮಗಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾಳ. ನಾನು ಎಷ್ಟು ಕೆಟ್ಟಳ ಇರ್ಬೇಕಂಗಾರೆ. ಅವಳು ಹೇಳಿಲ್ಲ ಸೈಡ್ ಬನ್ನಿ ಬಳಿಕೆ, ಒಂದ್ ಸೈಡೆಡ್ ಅಲ್ಲ, 2 ಹೇಳು, ನೀನು 2 ಹೇಳು, ನಿನ್ನವನು ಹೇಳು, ನನ್ನವನು ಹೇಳು, ಬೇಡ ಅನ್ನಕ್ಕೆ ಹೇಳು. ಕೇಳಲಿಲ್ಲ, ಅಷ್ಟು ಹೇಳ ವಾಟ. ಆಗ ನನ್ನ ಮಗಳು ಇಡೀ ಅವಳು ಇಷ್ಟನ್ನೆಲ್ಲ ಹೇಳಿಳು. ಅವಳಿಗೆ ಬಂದು ಫಸ್ಟ್ ಕಷ್ಟ ಎಲ್ಲೊಂದು ಒಂದೊಂದು ರೆಕಾರ್ಡ್ ಮಾಡಿ ಇಟ್ಟಿದ್ದಾಳ ಅವಳವ. ಇಡೀ ಫೋನಲ್ಲಿ ಇದಾವೆ, ಬೇಕಾದ್ರೆ ನೀವು ಅದನ್ನ ತೋರಿಸ್ಬೇಕು ಅಂದ್ರೆ ಅವಳು ಫೋನ್ ರಿಟ್ರೀವ್ ಮಾಡಿ ನೋಡಿ.